ಹಾರ್ಸ್ ರೈಡಿಂಗ್ ಜಾಕಿಗಳನ್ನೇ ಗುರಿಯಾಗಿರಿಸಿ ಸೈಬರ್ ವಂಚನೆ ಮಾಡಿರುವಂಥ ಘಟನೆಯೊಂದು ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ಹಾರ್ಸ್ ರೈಡಿಂಗ್ ಅಂದರೆ ಕುದುರೆ ರೇಸಿನ ಜಾಕಿಗಳೇನಿದ್ದಾರೆ, ನಿಮಗೆ ವೀಸಾ ಮಾಡಿಕೊಡ್ತೀವಿ, ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ, ಅಲ್ಲಿ ಲಕ್ಷ ಲಕ್ಷ ದುಡಿಬಹುದು ನೀವು ಅಂತ ಅವರನ್ನು ವಂಚಿಸಿರುವಂಥ ಘಟನೆ. ಟರ್ಫ್ ಕ್ಲಬ್ನಲ್ಲಿ ಕೆಲಸ ಮಾಡಿಸ್ತೀವಿ, ಬೇರೆ ಬೇರೆ ವಿದೇಶದಲ್ಲಿರುವಂಥ ಬೇರೆ ಬೇರೆ ಟರ್ಫ್ ಕ್ಲಬ್ಗಳ ಜೊತೆಗೆ ನಮಗೆ ಕಾಂಟ್ರಾಕ್ಟ್ ಇದೆ ಅಂತ ಹೇಳಿ ಮೋಸ ಮಾಡಿರೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಜಾಹೀರಾತು ಹಾಕಿ ವಂಚನೆ ಮಾಡಿದ್ದಾರೆ. 53 ಜನರಿಗೆ 2 ಕೋಟಿಗೂ ಅಧಿಕ ರೂಪಾಯಿ ವಂಚನೆ ಮಾಡಿದ್ದಾರೆ ದಂಪತಿ. ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಸಕ್ಲೇನ್ ಸುಲ್ತಾನ್ ಮತ್ತು ನಿಕಾತ್ ಸುಲ್ತಾನ್ ಅರೆಸ್ಟ್ ಆದವರು ಗಂಡ ಹೆಂಡತಿ. ಆಗ್ನೇಯ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ. ವಿಚಾರಣೆಯ ಆರಂಭದಲ್ಲಿ ಗೊತ್ತಾಗಿರೋದು 53 ಜನರಿಗೆ ಇವರು ವಂಚನೆ ಮಾಡಿದ್ದಾರೆ. ನಮಗೆ ಬೇರೆ ಬೇರೆ ವಿದೇಶದಲ್ಲಿ ಬೇರೆ ಬೇರೆ ಟರ್ಫ್ ಕ್ಲಬ್ಗಳ ಜೊತೆಗೆ ನಮಗೆ ಸಂಪರ್ಕ ಇದೆ, ನಿಮ್ಮನ್ನು ಅಲ್ಲಿ ಕಳಿಸ್ಕೊಡ್ತೀವಿ, ವೀಸಾ ಮಾಡಿಕೊಡ್ತೀವಿ, ವರ್ಕಿಂಗ್ ವೀಸಾ ಮಾಡಿಕೊಡ್ತೀವಿ, ವರ್ಕ್ ವೀಸಾ ಮಾಡಿಕೊಡ್ತೀವಿ, ಅಲ್ಲಿ ಹೋದರೆ ನೀವು ಲಕ್ಷ ಲಕ್ಷ ದುಡಿಬಹುದು ಅಂತ ಆಮಿಷ ಒಡ್ಡಿ ವಂಚನೆ ಮಾಡಿರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಬೆಂಗಳೂರು ಟರ್ಫ್ ಕ್ಲಬ್ನ ಜನರೇನಾ ಅಥವಾ ಬೇರೆ ಬೇರೆ ಕಡೆಯಲ್ಲೂ ಕೂಡ ವಂಚನೆಯ ಜಾಲ ಅವಳದು ವಿಸ್ತರಣೆಯಾಗಿದೆಯಾ, ಹೇಗೆ? ರಕ್ಷತ್, ಇಲ್ಲಿ ಸಕ್ಲೇನ್ ಸುಲ್ತಾನ್ ಹಾಗೆ ನಿಕಾತ್ ಸುಲ್ತಾನ್ ಏನಿರ್ತಾರೆ, ಇವರಿಬ್ಬರು ಕೂಡ ಹಾರ್ಸ್ ರೈಡಿಂಗ್ ಮಾಡುವಂತಹ ಜಾಕಿಗಳನ್ನ ಟಾರ್ಗೆಟ್ ಮಾಡಿ ವಂಚನೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇನೆ ಅದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹಾಗಾದ್ರೆ ಯಾವ ರೀತಿಯಲ್ಲಿ ಇವರು ವಂಚನೆ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಮೊದಲಿಗೆ ವರ್ಕಿಂಗ್ ವೀಸಾ ಮಾಡಿಕೊಡೋದಾಗಿ ಹೇಳಿ ಇವರು ವಂಚನೆಯನ್ನ ಮಾಡ್ತಾ ಇದ್ರು. ಒಬ್ಬರಿಂದ 8 ಲಕ್ಷ ಹಣವನ್ನ ಇವರು ಪಡೆದುಕೊಳ್ತಾ ಇದ್ರು ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಟರ್ಫ್ ಕ್ಲಬ್ನಲ್ಲಿ ಕೆಲಸ ಕೊಡಿಸ್ತೀವಿ, ಅಧಿಕವಾದಂತಹ ಸಂಬಳವನ್ನ ನೀವು ಪಡಿಬಹುದು, ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ಆಮಿಷವನ್ನ ಒಡ್ಡಿ ಅವರಿಂದ ಹಣವನ್ನ ಪಡಿತಾ ಇದ್ರು ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗ್ತಾ ಇದೆ. ಸುಮಾರು 53 ಜನರಿಗೆ ಇವರು 2,64,00,000 ಹಣವನ್ನು ವಂಚನೆ ಮಾಡಿರೋದು ಈ ಒಂದು ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಇವರು ವಂಚನೆ ಮಾಡ್ತಾ ಇದ್ರು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ನಿಕಾತ್ ಸುಲ್ತಾನ್ ಏನಿರ್ತಾಳೆ ಅವಳು ಬೆಂಗಳೂರಿನ ರೇಸ್ ಕೋರ್ಸ್ ನಲ್ಲಿ ಹಾರ್ಸ್ ರೈಡಿಂಗ್ ಅನ್ನ ಕಲಿಯುವಂತಹ ಸಂದರ್ಭದಲ್ಲಿ ವಿದೇಶದ ಓರ್ವ ಜಾಕಿ ಏನಿರ್ತಾರೆ ಅವರು ಇವರಿಗೆ ಪರಿಚಯವಾಗಿರ್ತಾರೆ. ಆ ಸಂದರ್ಭದಲ್ಲಿ ಯಾರಾದರೂ ಇದ್ರೆ ಹೇಳಿ ಅವರಿಗೆ ನಾನು ವಿದೇಶದಲ್ಲಿ ಕೆಲಸ ಕೊಡ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಇವರು ಮೊದಲಿಗೆ ಇಬ್ಬರಿಗೆ ಕೆಲಸವನ್ನ ಕೊಡ್ತಿರ್ತಾರೆ, 50,000 ಕಮಿಷನ್ ಅನ್ನ ಕೂಡ ಅವರು ಇವರಿಗೆ ನೀಡಿರ್ತಾರೆ. ಅದರ ಒಂದು ಆಸೆಗೆ ಬಿದ್ದಂಥವ್ರು ಓಕೆ ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಬಹುದು ಅನ್ನುವಂಥ ಒಂದು ಆಲೋಚನೆಯನ್ನ ಇಟ್ಕೊಂಡು ಬೇರೆಯವರಿಗೆ ಇವರು ಮೋಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಸುಲ್ತಾನ್ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಕಡಿಮೆ ಹಣಕ್ಕೆ ನಿಮಗೆ ವೀಸಾವನ್ನ ಕೊಡಿಸ್ತೀವಿ, ಹಾಗೆ ಟರ್ಫ್ ಕ್ಲಬ್ ನಲ್ಲಿ ಕೆಲಸವನ್ನ ಕೊಡಿಸ್ತೀವಿ ಅನ್ನುವಂಥ ಒಂದು ಆಮಿಷವನ್ನ ಒಡ್ತಾ ಹೋಗ್ತಾರೆ. ಅಲ್ಲಿ ಯಾರ್ಯಾರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಮೊದಲಿಗೆ ಫೀಸ್ ಅನ್ನುವಂಥ ರೀತಿಯಲ್ಲಿ ಸುಮಾರು 50,000, 1 ಲಕ್ಷ ಹೀಗೆ ಹಣವನ್ನು ಪಡೆದುಕೊಳ್ತಾ ಹೋಗ್ತಾರೆ. ಒಬ್ಬೊಬ್ಬರಿಂದ ಸುಮಾರು 8 ಲಕ್ಷ ಹಣವನ್ನು ಇವರು ವಂಚಿಸಿದ್ದಾರೆ ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾರೋ ಓರ್ವ ವ್ಯಕ್ತಿ ಮೊದಲಿಗೆ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ತಾರೆ. ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ 2 ದಿನಗಳಲ್ಲಿ ಪೊಲೀಸರು ಈ ಒಂದು ಪ್ರಕರಣವನ್ನ ಭೇದಿಸಿರುವಂಥದ್ದು. ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸರು ಏನಿದ್ದಾರೆ ಈಗಾಗಲೇ ದಂಪತಿ ಇಬ್ಬರನ್ನ ಕೂಡ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಅಂದ್ರೆ ಇದು ಕೇವಲ 53 ಜನರಿಗೆ ಮಾತ್ರ ಈ ಒಂದು ಜಾಲ ವಿಸ್ತರಿಸಿದೆಯೋ ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಏನಾದರೂ ಇದರಲ್ಲಿ ವಂಚನೆಗೆ ಒಳಗಾಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಗಂಡ ಕೂಡ ಈಗ ಪತ್ನಿಗೆ ಸಾಥ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕೂಡ ಬಂಧಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಇವರ ಎಲ್ಲ ಅಕೌಂಟ್ ಅನ್ನ ಕೂಡ ಫ್ರೀಸ್ ಮಾಡಿರುವಂತದ್ದು, ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದು ಇವರೊಂದಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ವಿದೇಶದವರಲ್ಲಿ ಇದ್ದಂತವರೊಂದ ಒಂದಿಗೆ ಏನಾದ್ರೂ ಇವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.